ವಿಷಯ ಏನು ಅಂತಾರೆ, ಈಗ ಬೆಳ್ತಂಗಡಿ ಠಾಣೆಗೆ ಯೂಟ್ಯೂಬರ್ ಸಮೀರ್ ಆಗಮಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದಾಖಲೆ ಸಹಿತ ಮತ್ತೆ ಬೆಳ್ತಂಗಡಿ ಠಾಣೆಗೆ ಸಮೀರ್ ಬಂದಿದ್ದಾರೆ. ಕಾರಣ ಅಂತಂದ್ರೆ ಈಗ ಆಲ್ರೆಡಿ 2 ದಿನಗಳು ವಿಚಾರಣೆಗೆ ಒಳಪಡಿಸಲಾಗಿತ್ತು. ನಿನ್ನೆ ಮತ್ತೆ ಬರಕ್ ಹೇಳಿದ್ರು, ನಿನ್ನೆ ಬರಕ್ ಸಾಧ್ಯ ಆಗಿರ್ಲಿಲ್ಲ, ಅವ್ರಿಗೇನೋ ಅನಾರೋಗ್ಯದ ಕಾರಣ ಒಡ್ಡಿ ಅವ್ರು ಬಂದಿರಲಿಲ್ಲ ಅಂತೆ. ಹಲವು ತಾಂತ್ರಿಕ ಸಾಕ್ಷ್ಯಗಳನ್ನ ಸಮೀರ್ ಪೊಲೀಸರಿಗೆ ಒಪ್ಪಿಸಬೇಕಾಗಿತ್ತು. ಅಂತ ಸಾಕ್ಷಿಗಳ ಸಮೇತವಾಗಿ ಯೂಟ್ಯೂಬರ್ ಸಮೀರ್ ಇದೀಗ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಕೀಲರ ಜೊತೆಗೇನೆ ಬಂದಿದ್ದಾರೆ ಅನ್ನುವಂಥದ್ದು ಮಾಹಿತಿ ಅಲ್ಲಿ ನಾವು ನೋಡ್ತಾ ಇದೀವಲ್ಲ. ಅವತ್ತು ಫಸ್ಟ್ ಡೇ ಅವ್ರು ಬಂದಂತ ಸಂದರ್ಭದಲ್ಲೂ ಕೂಡ ಹೀಗೆ ಒಂದು ಫಾರ್ಚುನರ್ ಕಾರ್ನಲ್ಲಿ ಅವ್ರು ಬಂದಿದ್ದಂಥದ್ದು. ಅದು ಈ ತಿಮ್ಮರೋಡಿ ಅವರ ಸಹೋದರನದ್ದು ಅಂತಲೂ ಕೂಡ ಹೇಳಲಾಗ್ತಾ ಇದೆ, ಗೊತ್ತಿಲ್ಲ. ಸೊ ಅದನ್ನು ಹೊರತುಪಡಿಸಿದ್ರೆ ಕೆಲ ವಕೀಲರುಗಳು ಅವತ್ತು ಕೂಡ ಸಮೀರ್ಗೆ ಸಾಥ್ ಕೊಟ್ಟಿದ್ರು. ಇವತ್ತು ಕೂಡ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬರ್ತಾ ಇರುವಂತ ಅವರ ವಕೀಲರು ಟೀಮ್ ಜೊತೆಗೆ ಸಮೀರ್ ಅವರನ್ನ ನಾವಿಲ್ಲಿ ನೋಡಬಹುದಾಗಿದೆ. ಪೃಥ್ವಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ಪೃಥ್ವಿ, ಒಂದು ನಿರ್ಣಾಯಕ ಘಟ್ಟದ ಕಡೆಗೆ ಈ ತನಿಖೆ ಸಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು ನೀವೇ ಬೆಳಗ್ಗೆ ಹೇಳಿದಾಗೆ ಬೆಳ್ತಂಗಡಿಯಿಂದ ಹೊರಟಿದ್ನಲ್ಲ ಯಾರು ಈ ಚಿನ್ನಯ್ಯ, ಆತನನ್ನ ಈಗ ಬೆಂಗಳೂರಿಗೆ ಕರ್ಕೊಂಡ್ ಬರ್ಲಾಗ್ತಾ ಇದೆ. ಬಹುಶಃ ಬೆಂಗಳೂರಲ್ಲೇ ಮಾಜರ್ ಪ್ರಕ್ರಿಯೆ ಇವತ್ತೇ ನಡೀಬಹುದಂತ ಚಾನ್ಸಸ್ ಇದೆ. ಅಲ್ಲಿ ಏನೇನು ಇವತ್ತು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಸಮೀರ್ನ ಇವತ್ತಿನ ವಿಚಾರಣೆ ಆತ ಕೊಡ್ಬೋದಾ ಅಂತ ಕೆಲ ಟೆಕ್ನಿಕಲ್ ಎವಿಡೆನ್ಸ್ಗಳು, ಇದೆಲ್ಲ ಎಷ್ಟು ಈ ಒಟ್ಟು ಪ್ರಕರಣದ ಒಂದು ಮುಖ್ಯ ಭಾಗ ಅಂತ ಕನ್ಸಿಡರ್ ಮಾಡಬಹುದಾಗಿದೆ? ಪೃಥ್ವಿ, ಏನಾಗ್ತಾ ಇದೆ ಅಲ್ಲಿ? ಖಂಡಿತ ರಾಮನ್, ಇಲ್ಲಿಂದ ಹೊರಟಿದ್ದಂತಹ SIT ಟೀಮ್, ಚಿನ್ನಯ್ಯ ಜೊತೆಗೆ ಹೊರಟಿದ್ದಂಥ ಟೀಮ್ ಈಗ ಬೆಂಗಳೂರು ತಲುಪಿರುವಂಥದ್ದು. ಇನ್ನೇನು ಜಯಂತ್ ಮನೆ ಮೇಲೆ ಸರ್ಚ್ ವಾರೆಂಟ್ ಅನ್ನು ಪಡ್ಕೊಂಡು ದಾಳಿ ಮಾಡುವಂತಹ ಸಾಧ್ಯತೆಗಳು ಇರುವಂಥದ್ದು. ಅದು ಒಂದು ಕಡೆ ಆದರೆ, ಇವತ್ತು ಇಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಈಗ ಯೂಟ್ಯೂಬರ್ ಸಮೀರ್ ಆಗಮಿಸಿರುವಂಥದ್ದು. ಸಮೀರ್ಗೆ ನಿನ್ನೆ ಬುಲಾವನ್ನು ಕೊಟ್ಟಿದ್ರು. ಸೊ ನಿನ್ನೆ ಬಂದಿರಲಿಲ್ಲ, ನಿನ್ನೆ ಅನಾರೋಗ್ಯದ ನೆಪ ಹೇಳಿ ಸಮೀರ್ ವಿಚಾರಣೆಗೆ ಹಾಜರಾಗಲಿಲ್ಲ. ಸೊ ಇವತ್ತು ಈಗ ವಿಚಾರಣೆಗೆ ಬಂದಿರುವಂಥದ್ದು. ತನ್ನ ವಕೀಲರುಗಳ ಜೊತೆ ಒಂದು ಬ್ಯಾಗ್ ಅನ್ನ ಆತ ತಂದಿರುವಂಥದ್ದು. ಅದರಲ್ಲಿ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ಮತ್ತೆ ಬೇರೆ ಒಂದು ವಿಡಿಯೋದ ಮೂಲ ಪ್ರತಿಗಳು ಮತ್ತೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಈಗ ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಹೋಗಿರುವಂಥದ್ದು. ಅಂದ್ರೆ ಪೊಲೀಸರು 2 ದಿನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದಂಥದ್ದು 29ನೇ ತಾರೀಕು, ಅಂದ್ರೆ ನಿನ್ನೆ ಡೇಟ್ ಕೊಟ್ಟಿದ್ರು. ನಿನ್ನೆ ಬಂದು ಆ ಒಂದು ಲ್ಯಾಪ್ಟಾಪ್ ಮತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನೇನಿದೆ ಅದನ್ನೆಲ್ಲವನ್ನು ಕೂಡ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಅದನ್ನ ವಶಪಡಿಸ್ಕೊಳ್ತೀವಿ ಅಂತ ಹೇಳಿದ್ರು. ಆದರೆ ನಿನ್ನೆ ಅನಾರೋಗ್ಯದ ಕಾರಣದಿಂದ ಸಮೀರ್ ಬಂದಿರಲಿಲ್ಲ. ಅವರ ವಕೀಲರು ಕೂಡ ಪತ್ರವನ್ನು ಬರೆದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಈಗ ಇವತ್ತೇ ಸಮೀರ್ ನನ್ನ ವಿಚಾರಣೆಗೆ ಕರ್ಕೊಂಡು ಹೋಗಿರುವಂಥದ್ದು. ಇವತ್ತು 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಿಚಾರಣೆ ನಡೆಯುತ್ತೆ. ಒಂದು AI ವಿಡಿಯೋ ಕ್ರಿಯೇಟ್ ಮಾಡಿದಂತಹ ಪ್ರಕರಣ ಇರ್ಬೋದು. ಇನ್ನ ಏನು ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಠಾಣೆ ಮತ್ತೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಎರಡು ಕಡೆ ದಾಖಲಾಗಿರುವಂಥ ಒಟ್ಟು 3 ಕೇಸ್ಗಳಲ್ಲಿ ಇವಾಗ ವಿಚಾರಣೆ ನಡೆಯುತ್ತೆ. ಸಂಜೆವರೆಗೂ ಕೂಡ ಸಮೀರ್ ವಿಚಾರಣೆ ನಡೆಯುವಂಥ ಸಾಧ್ಯತೆಗಳಿದೆ. ಮಾಲ್ತೇಶ್, ಈಗ ಚಿನ್ನಯ್ಯನ ಈಗ ಆಲ್ರೆಡಿ ಪೃಥ್ವಿ ಬೆಂಗಳೂರಿಗೆ ಕರ್ಕೊಂಡ್ಬರ್ಲಾಗಿದೆಯಲ್ಲ, ಈ ನಿಮ್ಗೆ ಅಲ್ಲಿ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಇನ್ನು ಎಷ್ಟು ದಿನ ಆತನನ್ನ ಈ ಮರ್ಜರ್ ಪ್ರಕ್ರಿಯೆಯಲ್ಲಿ ಒಳಪಡಿಸಲಾಗುತ್ತೆ ಅಂತ? ಯಾಕಂದ್ರೆ ಒಂದ್ಸಿ ಕರ್ಕೊಂಬಂದಿದ್ದಾರೆ ಅಂತ ಅಂದ್ರೆ ಇನ್ ಬೆಂಗಳೂರು, ಸೇಲಮ್ಮು, ಗೊತ್ತಿಲ್ಲ ದೆಹಲಿಗೋ ಇನ್ನೆಲ್ಲೆಲ್ಲ ಆಗಬಹುದು ಅಂತೇಳಿ, ಮತ್ತೆ ಎಷ್ಟು ದಿವಸ ಇನ್ನು ಕಸ್ಟಡಿ ಬಾಕಿ ಉಳಿದಿರುವಂತದ್ದು ಅದು ಕೂಡ ನೋಡ್ಕೊಳ್ಬೇಕಾಗುತ್ತಲ್ವಾ ಪೃಥ್ವಿ? ಅದರ ಜೊತೆಗೆ ಈಗ ಇಲ್ಲಿ ಬೆಂಗಳೂರಿನಲ್ಲಿರುವಂತ ಜಯಂತ್ ನಿವಾಸ, ಮಠಣ್ಣನವ್ರ ನಿವಾಸ, ಇಲ್ಲೆಲ್ಲ ಬಹುಶಃ ಮಾಜರ್ ಪ್ರಕ್ರಿಯೆ ನಡೀಬಹುದು ಅಂತ. ಬಹುಶಃ ಇವರೆಲ್ಲ ಅಲ್ಲೇ ಇದಾರ ಬೆಳ್ತಂಗಡಿಯಲ್ಲಿ, ಈಗ ನಾನು ಹೇಳದಂತ ಹೆಸರಿನವರು. ಸೊ ಅವ್ರು ಇಲ್ಲಂತ ಸಂದರ್ಭದಲ್ಲಿ ಇಲ್ಲಿ ಈ ಪ್ರಕ್ರಿಯೆ ನಡ್ಕೊಂಡು ಹೋಗುತ್ತಾ, ಹೇಗೆ ಕತೆ? ಮಾಲ್ತೇಶ್, ಸದ್ಯಕ್ಕೆ ಗಿರೀಶ್ ಮಟ್ಟಣ್ಣನವರು ಇರ್ಬೋದು, ಜಯಂತ್ ಎಲ್ಲರೂ ಕೂಡ ನಿನ್ನೆ ಇಲ್ಲೇ ಇದ್ದಿದ್ದಂಥದ್ದು. ನಿನ್ನೆ ಬೆಳ್ತಂಗಡಿ ಧರ್ಮಸ್ಥಳ ಸುತ್ತಮುತ್ತನೇ ಇದ್ದಿದ್ದು. ಸೊ ಇವತ್ತು ಅವ್ರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಇಲ್ಲ. ಆದರೆ ಈ ಒಂದು SIT ತಂಡ ಈಗ ಜಯಂತ್ ಮನೆಗೆ ಹೋಗ್ತಾ ಇದೆ ಅನ್ನೋ ಒಂದು ಇನ್ನು TV9ಗೆ ಒಂದು SIT ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿರೋಂಥದ್ದು. ಅಂದರೆ ಜಯಂತ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸರ್ಚ್ ವಾರೆಂಟ್, ಈಗ ನಾವು ಮೊನ್ನೆ ನೋಡಿದ್ವಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಸರ್ಚ್ ವಾರೆಂಟ್ ಅನ್ನು ತೆಗೆದುಕೊಂಡು ಹೋಗಿ ಏನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು, ಬೆಳಗ್ಗೆ ಒಂದು 8-8:30ಗೆ ಸರ್ಚ್ ಅನ್ನು ಸ್ಟಾರ್ಟ್ ಮಾಡಿದ್ದು, ಮಾಜರ ಸ್ಟಾರ್ಟ್ ಮಾಡಿದ್ದು. ರಾತ್ರಿ 10 ಗಂಟೆವರೆಗೂ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲೇ ಆ ಒಂದು ಸರ್ಚ್ ಮಾಡುವಂತ ಕೆಲಸ ಆಗಿತ್ತು. ಅದಾದ ಬಳಿಕ ಏನು ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಅವರ ಪಕ್ಕದಲ್ಲೇ ಇದ್ದಿದ್ದಂತಹ ಅವರ ಸಹೋದರನ ಮನೆ ಏನಿತ್ತು ಅಲ್ಲಿ ಮಹೇಶ್ ಶೆಟ್ಟಿ ಅವರ ಸಹೋದರ ಮನೆಯಲ್ಲಿ ರಾತ್ರಿ 2 ಗಂಟೆವರೆಗೂ ಕೂಡ ಮಾಜರನ್ನ ಮತ್ತೆ ಸ್ಥಳ ಪರಿಶೀಲನೆ ಮತ್ತೆ ಸರ್ಚ್ ಅನ್ನ ಮಾಡ್ತಾ ಇದ್ದಿದ್ದಂಥದ್ದು. ಸೊ ಇಲ್ಲಿ ಈ ರೀತಿ ನೋಡ್ತಾ ಹೋಗಿದ್ದಾರೆ. ಇವತ್ತು ಕೂಡ ಸರ್ಚ್ ವಾರೆಂಟ್ ಅನ್ನ ನ್ಯಾಯಾಲಯದಿಂದ ಪಡ್ಕೊಂಡೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಅಲ್ಲಿ ಸ್ಥಳ ಮಾಜರಿಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಯಾವ್ದಾದ್ರು ಎವಿಡೆನ್ಸ್ ಸಿಗುತ್ತಾ ಅಂತ ಹೇಳಿ ಅಲ್ಲಿ ಸರ್ಚ್ ಅನ್ನು ಕೂಡ ಮಾಡ್ತಾರೆ. ಸೊ ಅದು ಇವತ್ತು
ಇವತ್ತು ಅಂದ್ರೆ ತುಂಬಾ ಸಮಯ ಹಿಡಿಯುತ್ತೆ. ಅಂದ್ರೆ ಮಾಜರ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ನೀತಿ ನಿಯಮಗಳನ್ನು ಕಾನೂನಾತ್ಮಕವಾಗಿ ಪಾಲಿಸಬೇಕಾಗಿರೋದ್ರಿಂದ ಸಾಕಷ್ಟು ಟೈಮ್ ಹಿಡಿಯುತ್ತೆ. ಆ ಟೈಮ್ ತಗೊಂಡು ಅವರು ಸ್ಥಳ ಮಾಜರನ್ನ ಮಾಡ್ತಾರೆ. ಸೊ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಇವತ್ತು ಶನಿವಾರ, ನಾಳೆ ಭಾನುವಾರ, ನಾಡಿದ್ದು ಸೋಮವಾರ ಆತನ SIT ಕಸ್ಟಡಿ ಅಂತ್ಯ ಆಗುತ್ತೆ. ಅಂದ್ರೆ 10 ದಿನಗಳ ಕಾಲ ಏನು ನ್ಯಾಯಾಲಯ SIT ಕಸ್ಟಡಿಗೆ ಕೊಟ್ಟಿದ್ದಂಥದ್ದು, ಪೊಲೀಸ್ ಕಸ್ಟಡಿ, ಈ ಪೊಲೀಸ್ ಕಸ್ಟಡಿ ಸೋಮವಾರ ಮುಗಿಯುತ್ತೆ. ಸೋಮವಾರ ಪೊಲೀಸ್ ಕಸ್ಟಡಿ ಮುಗಿಯೋ ದಿನ ಅಂದರೆ ಅವತ್ತು ಸೋಮವಾರ ಮಧ್ಯಾಹ್ನ ಮೇಲೆ ಇಲ್ಲ ಬೆಳಗ್ಗೆ ಮತ್ತೆ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗುತ್ತೆ. ಹಾಜರುಪಡಿಸಿ ಇನ್ನು ಹೆಚ್ಚಿನ ಪೊಲೀಸ್ ಕಸ್ಟಡಿಗೆ ಏನಾದರೂ ಬೇಕಾದರೆ ಕೇಳುವಂತಹ ಸಾಧ್ಯತೆಗಳು, ಅಂಥ ಅವಕಾಶಗಳು ಕೂಡ SITಗೆ ಇರುವಂಥದ್ದು. ಆದರೆ ಸೋಮವಾರದೊಳಗಡೆ ಇಲ್ಲಿಗೆ ಕರ್ಕೊಂಡು ಬರಲೇಬೇಕಾಗುತ್ತೆ, ಅಂದರೆ ಬೆಳ್ತಂಗಡಿ ಕೋರ್ಟಿಗೆ ಹಾಜರುಪಡಿಸಲೇಬೇಕಾಗುತ್ತೆ. ಸೊ ಅದರಿಂದ ಈಗ SITಗೆ ಟೈಮ್ ಉಳಿದಿರುವಂಥದ್ದು ಇವತ್ತು, ನಾಳೆ ಮತ್ತು ಸೋಮವಾರದ ಒಂದು ಮಧ್ಯಾಹ್ನದವರೆಗೂ ಕೂಡ, ಅಂದರೆ ಅದು ಟ್ರಾವೆಲಿಂಗಲ್ಲೇ ಆಗುತ್ತೆ. ಸೊ ಅದರಿಂದಾಗಿ SIT ಅವರಿಗೆ ಟೈಮ್ ಇರುವಂಥದ್ದು ಇವತ್ತು ಮತ್ತು ನಾಳೆ 2 ದಿನ. ಸೊ ಅದರಿಂದ ಈ 2 ದಿನಗಳಲ್ಲಿ ಬೆಂಗಳೂರಲ್ಲೇ ಮಾಡ್ತಾರಾ ಇಲ್ಲ ಸೇಲಂಗೂ ಕೂಡ ಹೋಗ್ತಾರಾ ಅನ್ನೋದು ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗುತ್ತೆ. ಆದರೆ ಹೆಚ್ಚಿನ ಅಂಶ ಈ ಒಂದು ಬೆಂಗಳೂರಿನಲ್ಲೇ ಇದೆಲ್ಲವೂ ಕೂಡ 2 ದಿನಗಳ ಕಾಲ ನಡೆಯುತ್ತೆ ಅನ್ನೋ ಒಂದು ವಿಚಾರಗಳು ಕೂಡ ತಿಳಿದು ಬಂದಿರುವಂಥದ್ದು. ಯಾಕೆಂತ ಹೇಳಿದ್ರೆ ಸಮಯಾವಕಾಶದ ಅಭಾವ ಇರೋದ್ರಿಂದ. ಸೊ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮಾಡ್ತಾರೆ ಅದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇವತ್ತೇನಾದರೂ ಜಯಂತ್ ಮನೆಯಲ್ಲಿ ಮಾತ್ರ ಈ ಒಂದು ಸ್ಪಾಟ್ ಮಾಜರನ್ನ ಮಾಡೋದಾದ್ರೆ ಸೊ ಮಧ್ಯಾಹ್ನ ಸಂಜೆ ಒಳಗಡೆ ಮುಗಿಸ್ಕೊಂಡು ಸೇಲಂಗೂ ಕೂಡ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲ ಅದೇನಾದರೂ ಲೇಟ್ ಆಯಿತು, ಇಲ್ಲ ಗಿರೀಶ್ ಮಠಣ್ಣನವರ ಮನೆಯಲ್ಲೂ ಮಾಡಬೇಕು, ಇಲ್ಲ ಬೆಂಗಳೂರಿನ ವಿವಿಧ ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ಲಾಯರ್ ಆಫೀಸ್ ಇರ್ಬೋದು, ಬೇರೆ ಬೇರೆ ಕಡೆನೂ ಕೂಡ ಈ ಒಂದು ಸ್ಪಾಟ್ ಮಾಜರನ್ನ ಮಾಡಬೇಕು ಅಂತ ಇದ್ರೆ 2 ದಿನಗಳ ಕಾಲ ಬೆಂಗಳೂರಿನಲ್ಲೇ ಅವರಿಗೆ ಆ ಸಮಯಾವಕಾಶ ಹಿಡಿಯುವಂಥ ಸಾಧ್ಯತೆಗಳಿದೆ. ಮಾಲ್ತೇಶ್, ಥ್ಯಾಂಕ್ ಯು ಪೃಥ್ವಿ.